ಅಕ್ಕ ಹಿಂಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಂಬೇಡ, ತಪ್ಪು ತಿಳ್ಕೊಂಬೇಡ. ಆದರೂ ಒಂದ್ಸಲ ನೀನು ಅವ್ರು ಯಾವ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಏನು ಎತ್ತ ಅಂತ ತಿಳ್ಕೊಬೇಕಾಯ್ತು. ಸುಬ್ಬು, ಯಾವ ಕೆಲಸ ಆದ್ರೇನು ದುಡ್ಡು ತರ್ತಿದಾರಲ್ಲ ಅಷ್ಟು ಸಾಕು. ಹಂಗಲ್ಲ, ನಾವು ಮಾಡೋ ಕೆಲಸದಿಂದ ಮನೆ ಮರ್ಯಾದೆ ಹೋಗ್ಬಾರ್ದು ಅಷ್ಟೇ. ಓಹೋ, ದೊಡ್ಡ ಮನುಷ್ಯ. ನನ್ನ ಗಂಡ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾನೆ ಅಂತ ನಿನಗೆ ಹೊಟ್ಟೆ ಉರಿನಾ? ಇದನ್ನೆಲ್ಲ ಹೇಳು ಅಂತ ನೀನು ಹೆಂಡತಿ ಹೇಳ್ಕೊಟ್ಲಾ? ಮೇಡಮ್ ಏನಕ್ಕೆ ಮಾತಾಡ್ತಿದ್ಯಾ? ಅವ್ರ ಬಗ್ಗೆ ಯಾಕೆ ಮಾತಾಡ್ತಿದ್ಯಾ? ಆಯ್ತು ಬಿಡಪ್ಪ, ನೀನು ಹೆಂಡತಿ ಬಗ್ಗೆ ಮಾತಾಡಲ್ಲ. ಮದುವೆ ಆದಮೇಲೆ ಮನೆ ಮಗ ಬದಲಾಗ್ತಾನೆ ಅಂತ ಗೊತ್ತಿತ್ತು, ಆದರೆ ಇಷ್ಟು ಬೇಗ ಈ ರೀತಿ ಬದಲಾಗ್ತಾನೆ ಅಂತ ಗೊತ್ತಿರಲಿಲ್ಲ. ಅದೇನು ಮೋಡಿ ಮಾಡಿ ಬದಲು ಮಾಡಿದಾಳೋ ಏನೋ. ಅಕ್ಕ ಸುಮ್ಮನೆ ಇರ್ತೀಯಾ? ಮೇಡಮೇ ನನ್ನ ಬದಲಾಯಿಸಿಲ್ಲ, ಅವ್ರು ಬದಲಾಯಿಸಿರೋದು ಮನೆ ಪರಿಸ್ಥಿತಿ. ಅದರಲ್ಲೂ ಮೇಡಮ್ಮು ಮನೆ ಬಗ್ಗೆ ಮನೆಯವ್ರ ಬಗ್ಗೆ ಯಾವತ್ತೂ ಕೆಟ್ಟ ಮಾತು ಆಡಲೇ ಇಲ್ಲ. ಅಲ್ಲ ಹೌದು, ಮೇಡಮ್ ಬಂದಮೇಲೆ ಮನೇಲಿ ಒಂದಷ್ಟು ರಾಜಾಂತಗಳಾಯಿತು, ಆದರೆ ಅದೆಲ್ಲ ಅವರಿಂದನೇ ಸರಿ ಹೋಗ್ತಿದೆ ತಾನೇ. ಸುಮ್ಮನೆ ತಿಳ್ಕೊಳ್ದೆ ಅವ್ರ ಬಗ್ಗೆ ಏನೋ ಮಾತಾಡ್ಬೇಡಕ್ಕ. ನೀನು ಅಷ್ಟೇಪ್ಪ, ಏನು ತಿಳ್ಕೊಳ್ದೆ ನನ್ನ ಗಂಡನ ಬಗ್ಗೆ ಮಾತಾಡೋದಕ್ಕೆ ಹೋಗ್ಬೇಡ. ಅಕ್ಕ ನಾನು ಕೇಳಿದೆ ಅಷ್ಟೇ.